ಕಾಯ್ದೆಗಳನ್ನು ವಾಪಸ್ ತಗೊಳ್ಳಿ, ವಾಪಸ್ ತಗೊಳ್ಳಿ, ವಾಪಸ್ ತಗೊಳ್ಳಿ, ವಾಪಸ್ ತಗೊಳ್ಳಿ. आप देख रहे हैं बीजापुर समय, मैं आपके साथ खलील कलादगी। कृषि कानूनों के खिलाफ किसान संगठनों ने दिल्ली, उत्तर प्रदेश और उत्तराखंड को छोड़कर देश भर में आज यानी 6 फरवरी को 12 बजे से 3 बजे तक 3 घंटे चक्का जाम का ऐलान किया था। इसी के चलते आज शहर बीजापुर के सिंदगी बाईपास रोड श्री संत सेवालाल सर्कल में रास्ते पर पौधे रखकर किसान संगठन और कई प्रगतिपर संगठनों की ओर से चक्का जाम करके बीजेपी सरकार के खिलाफ नारेबाजी करते हुए नए कृषि कानूनों को रद्द करने की मांग की गई। ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗೆ ಧಿಕ್ಕಾರ, ಧಿಕ್ಕಾರ. ಮೋದಿ ಸರ್ಕಾರದ ರೈತರ ಮೇಲಿನ ದೌರ್ಜನ್ಯಕ್ಕೆ ಧಿಕ್ಕಾರ, ಧಿಕ್ಕಾರ. ರೈತರನ್ನು ದೇಶದ್ರೋಹಿಗಳಂತ ನೋಡುವ ಮೋದಿ ಸರ್ಕಾರಕ್ಕೆ, ರೈತರನ್ನು ದೇಶದ್ರೋಹಿಗಳಂತ ನೋಡುವ ಮೋದಿ ಸರ್ಕಾರಕ್ಕೆ ಈ ಕೂಡಲೇ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ಳಿ, ವಾಪಸ್ ತಗೊಳ್ಳಿ. ರೈತರ ಮೇಲೆ ದೌರ್ಜನ್ಯವನ್ನು ಒಪ್ಪೋದಿಲ್ಲ, ಒಪ್ಪೋದಿಲ್ಲ. ರೈತರ ಮೇಲೆ ದೌರ್ಜನ್ಯ ಮಾಡುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಸ್ನೇಹಿತರೆ, ಇವತ್ತಿನ ದಿವಸ ಇಡೀ ದೇಶದಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡಿ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ. ಈ ಹೋರಾಟಕ್ಕೆ ಮುಖ್ಯ ಕಾರಣ ಅಂತಂದರೆ ಇವತ್ತೇನು ರೈತರು ಕಳೆದ 70 ದಿವಸಗಳಿಂದ ದೆಹಲಿ ಹತ್ರ ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಕೃಷಿ ವಿರೋಧಿ ರೈತ ಕಾನೂನುಗಳನ್ನು ವಾಪಸ್ ತಗೊಳ್ಬೇಕು ಮತ್ತು ಈ ಒಂದು ವಿದ್ಯುತ್ ಖಾಸೀಕರಣ ಮಾಡುವಂಥ ಕಾಯ್ದೆನ, ಈ 4 ಕಾಯ್ದೆಗಳನ್ನು ಸಂಪೂರ್ಣ ವಾಪಸ್ ತಗೊಳ್ಬೇಕಂತ ಹೇಳ್ಬಿಟ್ಟು ಅವ್ರ ಬೇಡಿಕೆ ಇದೆ. ಆದರೆ ಕೇಂದ್ರ ಸರ್ಕಾರ 12 ಸುತ್ತಿನ ಮಾತುಕತೆ ಮಾಡಿ ಅವ್ರ ಬೇಡಿಕೆನ ವಾಪಸ್ ತಗೊಂಡಿಲ್ಲ. ಬದಲಿಗೆ ಆ ರೈತರನ್ನು ದೇಶದ್ರೋಹಿಗಳ ಥರ ಕಂಡು ಇವತ್ತು ಪಾಕಿಸ್ತಾನ ಬಾರ್ಡರ್ನಲ್ಲಿ, ಚೀನಾ ಬಾರ್ಡರ್ನಲ್ಲಿ ಯಾವ ರೀತಿ ಸೆಕ್ಯೂರಿಟಿ ಇರ್ತದೆ ಆ ರೀತಿ ರೈತರ ಸುತ್ತಮುತ್ತ 7 ಸುತ್ತಿನ ಕೋಟೆ ಕಟ್ಟಿಬಿಟ್ಟು ಅವ್ರನ್ನ ಒಂದು ಜೈಲಿನಲ್ಲಿ ಹಾಕಿದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ವಿದ್ಯುತ್ ಕಟ್ ಮಾಡಿದ್ದಾರೆ, ಅವ್ರಿಗೆ ನೀರು ಕಟ್ ಮಾಡಿದ್ದಾರೆ, ಅವ್ರ ಇಂಟರ್ನೆಟ್ ಬಂದ್ ಮಾಡಿದ್ದಾರೆ. ಈ ರೀತಿ ಮಾಡೋದ್ರ ಮೂಲಕ ಚಳವಳಿನ ದಮನ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ. ಆದರೆ ಸಾಧ್ಯ ಇಲ್ಲ. ಯಾವ ರೀತಿ ಅವರು ದಮನ ಮಾಡ್ತಾ ಇದ್ದಾರೆ ಆ ರೀತಿ ಲಕ್ಷಾಂತರ ಜನ ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ ಅಷ್ಟೇ ಅಲ್ಲ, ಇವತ್ತು ಉತ್ತರ ಭಾರತ ಆಗಲಿ ಅಥವಾ ಮಧ್ಯಪ್ರದೇಶ ಆಗಲಿ, ರಾಜಸ್ಥಾನ ಆಗಲಿ, ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ನೂರಾರು ಜನ, ಸಾವಿರಾರು ಜನ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇವಾಗಲಾದ್ರೂ ಅರ್ಥ ಮಾಡ್ಕೊಳ್ಬೇಕು, ಈ ಕಾಯ್ದೆಗಳು ರೈತರ ಪರವಾಗಿಲ್ಲ, ಅಂಬಾನಿ ಅದಾನಿ ಅವರ ಹಿತಾಸಕ್ತಿ ಕಾಪಾಡಲಿಕ್ಕೆ, ಟಾಟಾ ಬಿರ್ಲಾ ಹಿತಾಸಕ್ತಿ ಕಾಪಾಡಲಿಕ್ಕೆ ಅಂತ ತಂದಿದ್ದಾರೆ ಬಂಡವಾಳಶಾಹಿಗಳ ಪರವಾಗಿ. ಅದನ್ನು ವಾಪಸ್ ತಗೊಂಡು ಈ ದೇಶದ ರೈತರ ಬಗ್ಗೆ ನಿಜವಾಗ್ಲೂ ಕಳ್ಕಳಿದ್ರೆ ಅವರಿಗೆ ಈ ರೈತರ ಬಗ್ಗೆ ಏನಾದರೂ ಅಭಿಮಾನ ಇದ್ದರೆ ಅವರೇನು 2022ಕ್ಕೆ ರೈತರ ಆದಾಯ 2 ಪಟ್ಟು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ನಿಜವಾಗ್ಲೂ ಅವ್ರ ಮನಸ್ಸಿನಲ್ಲಿ ಇದ್ದರೆ, ಅವ್ರ ಹೃದಯದಲ್ಲಿ ಇದ್ದರೆ ಅವರು ಕೂಡಲೇ ಈ ಕಾಯ್ದೆಗಳನ್ನ ವಾಪಸ್ ತೊಗೊಂಡ್ಬಿಟ್ಟು ರೈತರ ಸಾಲ ಮನ್ನಾ ಮಾಡಬೇಕು, ಬೀಜ, ಗೊಬ್ಬರ, ಕೀಟನಾಶಕ ಎಲ್ಲ ಉಚಿತವಾಗಿ ರೈತರಿಗೆ ಕೊಡಬೇಕು. ಅದೊಂದೇ ಇವಾಗಿರುವಂಥ ದಾರಿ. ಅದನ್ನು ಬಿಟ್ಟು ಈ ಲಾಕ್ಡೌನ್ ಸಂದರ್ಭದಲ್ಲಿ ಮತ್ತಿಷ್ಟು ರೈತರಿಗೆ ತೊಂದರೆ ಕೊಡುವಂಥ ಪ್ರಯತ್ನ ಮಾಡಿದರೆ ಮುಂದಿನ ಚುನಾವಣೆಯಲ್ಲಿ ಈ ದೇಶದ ರೈತರು ಈ BJP ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಪಾಠ ಕಲಿಸ್ತಾರೆ. बी भगवान रेड्डी, रैत कृषि कार्मिक संगठन राज्य उपाध्यक्ष बीजापुर। पिछले 70 दिनों से जो देश का किसान, पूरे हमारे देश के किसान जो दिल्ली में धरना पर बैठे हैं, मुझे लगता है मोदी साहब अभी भी उनकी नींद जो नहीं खुली है, क्योंकि पिछले 70 साल से बहुत सारी हुकूमतें आई और चली गई। ये देश की जनता का कब अगर अपने आपे पे अगर आ जाए तो इनको शायद पता नहीं, क्योंकि अगर किसान नहीं तो देश नहीं। आज जो मोदी साहब हो, उनकी पूरी कोई भी सरकार हो, जितने भी कॉर्पोरेट्स जो हैं, जितने भी ये अमीर लोग हैं, अदानी, अंबानी, जितने भी, इनको शायद पता नहीं। अगर ऐश आराम की ज़िंदगी अगर गुजार रहे हैं तो सिर्फ एक ही वजह, उनका एक ही कारण है, वो है हमारे देश का किसान। अगर आप हमारे देश के किसानों के साथ अगर आप अन्याय करेंगे
इस कानून को अगर आप जो 3 काला कानून लाएं, अगर इसको रद्द नहीं करेंगे तो आने वाले दिनों में इसका पूरी शिद्दत के साथ जो है हमारा देश का किसान, देश का गरीब आदमी, हर आदमी आपको इसका आने वाले दिनों में इसका बिल्कुल इसका जवाब देगा। तो मैं इतना ही कहना चाहता हूं कि आज पूरे देश भर में जो है रास्ता रोको आंदोलन चला गया, जिसके चलते आज बीजापुर शहर में भी जो है हमारे तमाम रैत संघों की ओर से जो है आज हम लोग जो है ना इसको हमने भी जो है इसका पालन करते हुए जब तक किसानों की मांग नहीं पूरी होगी, इससे भी बड़ा हम प्रतिभटना करेंगे। चाहे हमारी खून की एक एक कतरा भी अगर हमको देना पड़े तो किसानों के लिए हम देने के लिए तैयार हैं। आपका नाम सर? फयाज कलादगी। देश के किसानों की पुकार आज भारत देश में नहीं पूरी दुनिया में सुनाई दे रही है। आपको मालूम है 75 दिनों के ज़्यादा हुआ जो दिल्ली में हमारे किसान भाई अपने हक के लिए लड़ रहे हैं। जो 3 कानून ये बीजेपी सरकार, ये मोदी सरकार किसानों के हित में बोल के लाई है, और किसानी वो जो कानून नहीं चाहता है तो उसको ज़बरदस्ती लादने की कोशिश कर रही है। ये कौन सा इंसाफ है समझ में नहीं आ रहा हमारे मोदी सरकार का, जो भारत देश ही नहीं पूरी दुनिया थूक रही है। ये क्या कर रहे हैं बोल के, जो दुनिया को, हमारे देश को जो ज़मीन से अनाज उगाकर हमने जीने का हक देते हैं, वैसे इंसानों की पुकार ये सरकार मिट्टी में मिला रही है। इसके लिए हम आज यहाँ पर जो रोड के ऊपर उतरकर जो रास्ता रोककर ये होराट कर रहे हैं। ये इतना ही नहीं, अगर मोदी सरकार ये आवाज़ को नहीं सुनेंगी तो ये उग्र होराट अगर रूप लेंगे तो इसके नुकसान जो भी होंगे वो केंद्र सरकार को उठाना पड़ेंगे। क्योंकि आपने 26 तारीख को हम किसानों को फोड़ने की कोशिश की, मगर आपका ये जो निर्णय था वो हमारे किसानों के हक में फ़ायदेमंद रहा। क्योंकि सिर्फ 25% किसान दिल्ली के अंदर रोड के ऊपर आए थे। 26 तारीख के बाद आज 80 से 90% किसान रोड के ऊपर आकर अपना हक मांग रहे हैं। इसका जल्द से जल्द फैसला लेकर केंद्र सरकार अगर ये किसानों को अपना हक देंगी तो सही रहेगा, वरना आने वाले दिनों में इसका जो भी नुकसान होंगे वो केंद्र सरकार उठाना पड़ेगा। ये कहते हुए मेरी बात खत्म करता हूँ। अकरम माशाड़कर। ये 12 बजे से 3 बजे तक पूरे ऑल इंडिया का कॉल है। ऑल इंडिया के लेवल से हम भी उनका साथ दे रहे हैं। यहाँ पे किसान संगठन हैं, दलित संगठन हैं और प्रगतिपरा संगठन, सभी संगठनों ने मिलाकर ये आवाज़ सिर्फ किसानों की नहीं, हर इंसान की है। सिर्फ संगठन वाले नहीं, पूरे देश के वासी ठहर कर इसको विरोध करना पड़ा है। क्योंकि सरकार ऐसे कानून लाकर हमारे को दबाने की कोशिश कर रही है। जल्द से जल्द कानून निकाल कर हमें इंसाफ दें, वरना आने वाले दिन अच्छे नहीं रहेंगे। ये हम सभी प्रगतिपरा संगठन वाले अनुरोध करते हैं बीजेपी सरकार से। अकरम माशाड़कर। ಕೇಂದ್ರದ NDA ಬಿಜೆಪಿ ನೇತೃತ್ವದಲ್ಲಿ ಸರ್ಕಾರ 3 ಹೊಸ ಕೃಷಿ ನೀತಿಯನ್ನು ತಂದಿದ್ದಕ್ಕೆ ಅದು ಕರಾಳ ಕಾನೂನು ವಿರೋಧಿಸಿ ಅಲ್ಲಿ ದಿಲ್ಲಿ ಗಡಿಯಲ್ಲಿ ರೈತರು ಹೋರಾಟ ಮಾಡ್ತಾರೆ. ದಮನ ಮಾಡೋ ಸಲುವಾಗ ಮಳಿ ಮತ್ತು ಮುಳ್ಳು ಜಾರಿ ಪಿರಂಗಿ ಹಿಂಗೆಲ್ಲ ಮಿಂಟಿ ಬ್ಯಾಸ್ ಹಚ್ಚಿ ಅಲ್ಲಿ ಬಂದ್ ಮಾಡ್ಯಾರ. ಅದನ್ನು ಚಳವಳಿ ಮುರಿಯೋ ಸಲುವಾಗ ಅದು ಆಟ ಆಡ್ತಾರೆ. ಒಂದು ಈಗೇನು ಇದ್ರ ದಿವಸ ಜಾನ್ವರಿ 26ನೇ ತಾರೀಕು ಭಗವಾ ಜೆಂಡಾ ಏನು ಹಾಡ್ಸ್ಯಾರ, ಧ್ವಜ ರಾಷ್ಟ್ರ ಧ್ವಜ ಸಿದ್ದು ಅಂತ BJP ಒಂದು PA ಅವ ಸಿದ್ದು ಈಗ ರೆಕಾರ್ಡ್ ಸಿದ್ಧಾಗ್ಯದ. ಈಗ ವಿದೇಶಿಯರು ಅಂತ ಅಂತಾರೆ. ಅದು ಅಷ್ಟು ಭದ್ರತೆ ಇದ್ರೆ ಅಲ್ಲಿ ಹೋಗಿ ಹೆಂಗೆ ಜೆಂಡಾ ಏರ್ಸ್ತಾರೆ. ಬಾಬರಿ ಮಸೀದಿ ಕೆಡಬೇಕಾದ್ರೆ ಉತ್ತರ ಪ್ರದೇಶ BJP ಏನಿತ್ತು ಅದಕ್ಕೆ ಸಹಾಯ ಮಾಡ್ತಂತ ಬಾಬರಿ ಮಸೀದಿ ಕೆಡಿದ್ರು. ಈಗ ಅದನ್ನು ಅಲ್ಲಿ ಹೋಗಿ ಧ್ವಜ ಏರಿಸಬೇಕಾದ್ರೆ ಅಲ್ಲಿ ಏನದ BJP ಕಾರ್ಯಕರ್ತರೇ ಇದು ಧ್ವಜ ಏರ್ಸ್ಯಾರ. ಅದು ಕೇಸರಿ ಜೆಂಡಾ ಏರ್ಸ್ಯಾರ. ಇದನ್ನು ನಾವು ತೀವ್ರ ಖಂಡಿಸ್ತೇವೆ. ಈಗ ನ್ಯಾಯ ಸಮಿತಿ ಅಂತ ಹೇಳ್ತಾರೆ. ಈಗ ನ್ಯಾಯಮೂರ್ತಿ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಿಂದ ಅದು ತನಿಖೆ ಆಗಬೇಕು. ಅದರೊಳಗೆ ಈಗ ಪತ್ರಿಕೆಯೊಳಗೆ ವಿದೇಶಿ ಅಂತ. ಈಗ ಇನ್ನೊಂದು ಈ ಹೋರಾಟಕ್ಕೆ ವಿದೇಶದಿಂದ ಮತ್ತು ನಟ ನಟಿಯರು, ಪತ್ರಿಕಾ ಮಾಧ್ಯಮಗಳು ಎಲ್ಲ ಅದಕ್ಕೆ ಬೆಂಬಲ ಕೊಡತ್ತಾರ. ಈಗ ತೀವ್ರವಾಗಿ ಎಲ್ಲ ಕಡೆ ಭಾರತ ದೇಶದಾಗ 41 ಸಂಘಟನೆ ಒಂದು ಕೂಡಿ ಕಿಸಾನ್ ಮೋರ್ಚಾ ಮಾಡಿದ. ಇಲ್ಲಿ ನಾವು ಅಖಿಲ ಭಾರತ ರೈತ ಸಂಘರ್ಷ ಸಮಿತಿಯಿಂದ ಇವೇನು ಕಾನೂನದ APMC ಕಾಯ್ದೆ, ವಿದ್ಯುತ್ ಕಾಯ್ದೆ, ಈ ಭೂ ಸ್ವಾಧೀನ ಕಾಯ್ದೆ, ಬೀಜ ಕಾಯ್ದೆ ಇವೆಲ್ಲ ರೈತ ವಿರೋಧಿ ಅದಾವ. ಇದನ್ನು ಕೈ ಬಿಡಬೇಕು ಅಂತೇಳಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ BJP ಸರ್ಕಾರ ಇರೋದ್ರಿಂದ ಈ ಕೋಮುವಾದಿ
ಬಂಡವಾಳಶಾಹಿ ತರಪಲೆ ಕಾರ್ಪೊರೇಟ್ ಮತ್ತು ಏನು ಬಹುರಾಷ್ಟ್ರೀಯ ಕಂಪ್ನಿಗಳಿಗೆ ಇವರು ಇದ್ದಾರೆ. ಆದರೂ ರೈತ ಕಾರ್ಮಿಕರ ಬಗ್ಗೆ ಇವರು ಎಂದೂ ಮಾಡುವುದಿಲ್ಲ. ಅದ್ರ ಸಲುವಾಗಿ ಇವ್ರ ವಿರುದ್ಧ ಇಡೀ ಎಲ್ಲ ದೇಶದಲ್ಲಿ ಇವತ್ತು ಹೋರಾಟ ಹೆದ್ದಾರಿ ಬಂದದ. ಇಲ್ಲಿ ವಿಜಯಪುರದಲ್ಲಿ ಈ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಿ ಚಳವಳಿ ಮಾಡಿ ಭೀಮಸಿ ಕಲಾದಿ ಪ್ರಾಂತ ರೈತ ಸಂಘದ ರಾಜ್ಯದ ಭೀಮಸಿ ಕಲಾದಿ ರಾಜ್ಯದ ಉಪಾಧ್ಯಕ್ಷ ಭೀಮಸಿ ಪ್ರಾಂತ ರೈತ ಸಂಘದ ಇವತ್ತು ದೇಶಾದ್ಯಂತ ಏನು ರೈತರ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಎಲ್ಲ ರೈತರು ಸೇರಿಕೊಂಡು. ಯಾಕಂದರೆ ಇವತ್ತು ನೋಡಿದರೆ ಇವತ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಏನು ನರೇಂದ್ರ ಮೋದಿ ಸರ್ಕಾರದವರು ಏನು ರೈತ ವಿರೋಧಿ ಕಾಯ್ದೆನ ತಂದಿದ್ದಾರೆ, ದಯವಿಟ್ಟು ಅವು ಹಿಂಪಡೆದು ರೈತರಿಗೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ನರೇಂದ್ರ ಮೋದಿ ಸರ್ಕಾರದವ್ರು ಮಾಡಬೇಕಾಗಿದೆ. ಯಾಕಂದರೆ ಇದೇನೋ ಒಂದು ನರೇಂದ್ರ ಮೋದಿಯವರು ಏನೋ ತಮ್ಮ ಮನಸ್ಸಿಗೆ ಬಂದಂಗೆ ರಾಜಕೀಯ ಮಾಡಕತ್ತಾರ, ತಮ್ಮ ಮನಸ್ಸಿಗೆ ಬಂದಂಗೆ ಒಂದು ಅಧಿಕಾರ ಅವರು ದುರುಪಯೋಗ ಪಡಿಸ್ಕೊಳತ್ತಾರ. ಯಾಕಂದ್ರೆ ಇವತ್ತು ನರೇಂದ್ರ ಮೋದಿಯವರು ಒಂದು ಡೈರೆಕ್ಟರ್ ಥರ ಮಾಡ್ತಾಯಿದ್ದಾರೆ. ಯಾಕಂದರೆ ಹೆಂಗೆ ಸಿನಿಮಾದಲ್ಲಿ ವಿಲನ್ಗಳು ಇರ್ತಾರಲ್ಲ, ಅಲ್ಲಿ ಬ್ಯಾರಿಕೇಡ್ ಹಾಕ್ಸೋದು, ಮಳೆ ಚುಚ್ಚೋದು, ರೈತರ ಅವೆಲ್ಲದ್ರ ಮೇಲೆ ಹೆಂಗೆ ಬರ್ತಾರೆ ನೋಡೋಣ ಅನ್ನೋದು. ಯಾಕಂದ್ರೆ ಅವ್ರ ಬಗ್ಗೆ 2014ರಲ್ಲಿ ಏನು ನರೇಂದ್ರ ಮೋದಿಯವ್ರ ಅನುಕಂಪ ಇತ್ತು, ಒಂದು ಅಲೆ ಇತ್ತು, ಆವಾಗಿನ ಅಲೆ ಈಗಿಲ್ಲ. ಯಾಕಂದ್ರೆ ಅದಕ್ಕೋಸ್ಕರ ಈಗ ಪೆಟ್ರೋಲ್ ಆಗಿ, ಡೀಸೆಲ್ ಆಗಲಿ, ಊಟ ಮಾಡೋ ಎಣ್ಣೆ ಆಗಲಿ, ಸಕ್ಕರೆ ಆಗಲಿ, ಚಾಪುಡಿ ಆಗಲಿ, ಪ್ರತಿಯೊಂದು ವಸ್ತುಗಳ ರೇಟನ್ನು ಏರಿಸಿದ್ದಾರೆ. ಅದಕ್ಕೋಸ್ಕರ ಇವತ್ತು ನರೇಂದ್ರ ಮೋದಿಯವರು ಮತ್ತೆ ನೀವು ಏನಾದರೂ ನಿಮಗೆ ಮಾನವೀಯತೆ ಇದ್ದರೆ, ಮನುಷ್ಯತ್ವ ಇದ್ದರೆ, ಒಂದು ಬಡವರ ಮೇಲೆ ನಿಮ್ಗೆ ಏನಾದರೂ ಕನಿಕರ ಇದ್ದರೆ, ರೈತರ ಒಂದು ತಿನ್ನುವ ಅನ್ನದ ಮೇಲೆ ನಿಮ್ಗೆ ಋಣ ಅಂತ ಏನಾದರೂ ಇದ್ದರೆ ಖಂಡಿತವಾಗಲೂ ಈ ಒಂದು ಏನು ಕೃಷಿ ಕಾಯ್ದೆ ಜಾರಿಗೆ ತಂದರೆ ದಯವಿಟ್ಟು ಕೃಷಿ ಕಾಯ್ದೆನ ಹಿಂಪಡೆದು ಮತ್ತೆ ರೈತರಿಗೆ ಮೊದಲಿನಂತೆ ಬದುಕಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಾವು ನರೇಂದ್ರ ಮೋದಿ ಹತ್ರ ಮನವಿ ಮಾಡಿಕೊಂಡು ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ರೈತ ಮುಖಂಡರು ಕೂಡಿ ಇವತ್ತೊಂದು ರಸ್ತೆ ತಡೆ ಮಾಡಿ ಏನು ಹೋರಾಟ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕಾದರೂ ಮಣಿದು ತಾವೆಲ್ಲ ಈ ಒಂದು 3 ಏನು ತಿದ್ದುಪಡಿ ಮಾಡಿದಿರೋ ಕಾಯ್ದೆಗಳನ್ನ ಅವು ಹಿಂಪಡೆದು ರೈತರಿಗೆ ನ್ಯಾಯ ಒದಗಿಸುವ ಕೆಲಸ ತಾವು ಮಾಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ನಾವು ಪ್ರೊಟೆಸ್ಟ್ 12ರಿಂದ 3 ಗಂಟೆ ತನಕ ಮಾಡೋಕೆ ಮಾಡೇವಿ. ಎಲ್ಲರೂ ಸಸಿಗಳನ್ನ ಇಟ್ಟು ರಸ್ತೆ ಮೇಲೆ ಸಸಿಗಳನ್ನ ನಟ್ಟು ಒಂದು ವಿಭಿನ್ನವಾದ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಜಿಲ್ಲಾಧ್ಯಕ್ಷ ಶಕ್ತಿಕುಮಾರ್ ಹುಕುಮ್ನಾರ್. जय भीम जय भीम। भाई आज जो किसानों का आंदोलन चला है इसमें हम लोग शामिल हुए हैं। ये सरकार भ्रष्टाचार सरकार है, क्योंकि हम बहुत परेशान हो गए हैं। मैं सिख को हमको सलूट करता हूँ, वो इतने दिन से आंदोलन में बैठे हैं और हमारा कितनी तकलीफ हो रही है हमना मालूम। अगर एक किसान एक घर से एक किसान भी अगर आ गया तो पूरा इंडिया बंद हो जाएगा। किसान की मांग पूरी करना पड़ेगा गवर्नमेंट को बोल रहा हूँ, ये जो बिल पास करे ना वो वापस लो। किसान भाई बहुत परेशान है। अगर किसान भाई राशन देना बंद करेंगे तो ख़त्म हो गया, कुछ भी नहीं होगा बाद में। इंडिया में खाने के लिए तरसेंगे, बाद में पेपर खाना पड़ेगा, पैसे खाना पड़ेगा, पैसे से भी कुछ नहीं मिलेगा। मैं अमीर लोगों से भी बोल रहा हूँ, भाई तुम भी आ जाओ किसान आंदोलन में, क्योंकि बहुत बड़ा परेशान है। लोग परेशान होकर तकलीफ में आ रहे हैं। भाई को गुजारिश कर रहा हूँ कि किसान आंदोलन में पहुँच के अपना फ़र्ज़ निभाओ, क्योंकि हमारे दादा परदादा नाना हर एक किसान था पहले। मैं इतना बोल के मेरी बात ख़त्म करता हूँ। मेरे किसान भाइयों से गुजारिश है, सब गाँव से किसान भाई स्ट्राइक करो, करना ज़रूरी है। अगर स्ट्राइक नहीं करेंगे तो बहुत परेशान हो जाएंगे। ಸ್ನೇಹಿತರೆ, ಅಖಿಲ ಭಾರತ ಮಟ್ಟದಲ್ಲಿ ಕಳೆದ 75 ದಿನಗಳಿಂದ ಏನೋ ರೈತರು ನಿರಂತರ ಹೋರಾಟ ಚಳವಳಿಯನ್ನು ಹಮ್ಮಿಕೊಂಡಿದ್ದಾರೆ. ದೆಹಲಿ ರೈತರ ಹೋರಾಟಕ್ಕೆ ಬೆಂಬಲಿಸಿ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ರಾಷ್ಟ್ರದ ಎಲ್ಲ ಹೆದ್ದಾರಿಗಳನ್ನು ತಡೆ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡೇವಿ. ನಾವು ಬಿಜಾಪುರದಲ್ಲಿ ಕೂಡ ಗುಲ್ಬರ್ಗ ಟು ಅಥಣಿ ಏನು ಹೈವೇ ಅದ, ಈ ಹೈವೇನ ಬಂದ್ ಮಾಡಿ ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡೇವಿ. ಪ್ರತಿಭಟನೆ ಉದ್ದೇಶ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆಯ ಮೂಲಕ ಏನು 4 ಕಾಯ್ದೆಗಳನ್ನು ಜಾರಿಗೊಳಿಸಿದ್ದಾರೆ. ಈ ಕಾಯ್ದೆಗಳು ಅತ್ಯಂತ ಜನವಿರೋಧಿ ನೀತಿಗಳಾಗ್ಯಾವ. ಈ ಕಾಯ್ದೆಗಳನ್ನು ಹಿಂಪಡೆಯವರಿಗೆ ರೈತರು ಭಾಳ ಬಲಿಷ್ಠ ಹೋರಾಟ ಚಳವಳಿಯನ್ನು ನಡೆಸ್ತಾ ಇದ್ದಾರೆ. ಇದು ಸ್ವಾತಂತ್ರ್ಯ ಸಂಗ್ರಾಮದ 2ನೇ ಅಲೆ. ಈ ಹೋರಾಟನ ಮುಂಬರಿಸಬೇಕಾಗ್ಯದ. ಈ ಒಂದು ಹೋರಾಟದಲ್ಲಿ ಇವತ್ತು ಜಿಲ್ಲೆಯ ಪ್ರಗತಿಪರ ರೈತರು, ಹೋರಾಟಗಾರರು, ವಿದ್ಯಾರ್ಥಿ, ಯುವಜನರು ಎಲ್ಲರೂ ಭಾಗಿಯಾಗಿದ್ದಾರೆ. ಈ ಹೋರಾಟದ ಉದ್ದೇಶ ಇಷ್ಟೇ, ಏನೊಂದು ಜನವಿರೋಧಿ ನೀತಿಗಳದಾವೆ. ಇವತ್ತು ಕೃಷಿ ಖಾಸೀಕರಣ, ಕೃಷಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಹೌಸ್ ಅಥವಾ ಅಗತ್ಯ ವಸ್ತುಗಳ ಕಾಯ್ದೆ ಬದಲಾವಣೆ, ಈ 4 ಕಾಯ್ದೆಗಳು ಹಿಂಪಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಹೋರಾಟ ಹಮ್ಮಿಕೊಂಡೇವಿ. ರಸ್ತಾ ತಡೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದದ. 12ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ರಸ್ತೆ ತಡೆ ಇರುತ್ತದೆ. ಇದಕ್ಕೆ ಜನತೆ ಅಭೂತಪೂರ್ವವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇಡೀ ದೇಶಾದ್ಯಂತ ರೈತರ ಹೋರಾಟ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ನನ್ನ ಹೆಸರು ಸಿದ್ಲಿಂಗ್ ಬಾಗೇವಾಡಿ, ಬಿಜಾಪುರ. ಇವತ್ತು ಸತತವಾಗಿ ಏನು ಕೇಂದ್ರ ಸರ್ಕಾರ ದೇಶದ ರೈತ ವಿರೋಧಿ 3 ಕಾನೂನುಗಳನ್ನು ಏನು ಜಾರಿ ತಂದಿದೆ, ಅದರ ಸಲುವಾಗಿ ಇವತ್ತು ಇಡೀ ಭಾರತ ದೇಶ ರೈತರು ಇವತ್ತು 12 ಗಂಟೆಯಿಂದ 3 ಗಂಟೆ ಒಳಗಾಗಿ ಇಡೀ ದೇಶದ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದು ಕರೆಯಲಾಗಿದೆ.
ಇವತ್ತು ನಾವಿಲ್ಲಿ 16 ಸಂಘಟನೆಗಳನ್ನು ಕೂಡಿ ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿದ್ದೀವಿ. ಇವತ್ತು ದೆಹಲಿ ಸಿಂಗುಗುಡಿಯಲ್ಲಿರುವಂಥ ನಮ್ಮ ರೈತರು 170 ಮಂದಿ ರೈತರನ್ನು ನಾವು ಕಳ್ಕೊಂಡಿದ್ದೀವಿ. ಇವತ್ತು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ರೈತ ಚಳವಳಿಯನ್ನು ಮುರಿಬೇಕಂತೇಳಿ ಇವತ್ತು ಮುಳ್ಳ ತಂತಿಯನ್ನು ಹಾಕುವಂಥದ್ದು, ಇವತ್ತು ರೋಡ್ಗಳನ್ನು ಬಂದ್ ಮಾಡುವಂಥದ್ದು, ರೋಡ್ಗಳನ್ನು ಹಾಕುವಂಥದ್ದು. ನರೇಂದ್ರ ಮೋದಿಯವರೇ, ನೀವು ಏನೇ ರೈತ ಚಳವಳಿ ಮುರಿಬೇಕಂತ ಮಾಡಿದ್ರೆ ಅದು ಸಾಧ್ಯವಿಲ್ಲ. ಇಡೀ ದೇಶಕ್ಕೆ 185 ಭಾಗ ರೈತರು ನಾವು ಒಕ್ಕಟ್ಟಾಗಿ ಇಲ್ಲಿರ್ತಕ್ಕಂಥ ನಿಮ್ಮ ಕೇಂದ್ರ ಸರ್ಕಾರೇ ಬಡ್ಡಿಗೆ ಹಚ್ಚಿ ಉಳಿಸುವಂಥ ಶಕ್ತಿ ನಮ್ಗೆ ರೈತರಿಗಿದೆ. ಇವತ್ತು ರಾಜ್ಯ ಸರ್ಕಾರಕ್ಕೂ ಬಡ್ಡಿಗೆ ಹಚ್ಚಿ ಉಳಿಸುವಂಥ ತಾಕತ್ತದ. ಇವತ್ತು ಆ ಮಂಡತನವನ್ನು ಕೈಬಿಟ್ಟು ತಕ್ಷಣ ಈ 3 ಕಾನೂನುಗಳನ್ನು, ರೈತ ವಿರೋಧಿ 3 ಕಾನೂನನ್ನು ಹಿಂತಕ್ಕೊಳ್ಳುವಂಥದ್ದು ಆಗಬೇಕು. ಇಲ್ಲವಾದಲ್ಲಿ ಬರುವ ಮುಂದಿನ ದಿನಮಾನದಲ್ಲಿ ಇದರ ಪಶ್ಚಾತ್ತಾಪವನ್ನು ನೀವು ಎದುರಿಸ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಚಂದ್ರಗೌಡ ಪಾಟೀಲ್ ಅಂತೇಳಿ, ರೈತ ಸಂಘ ವಿಜಯಪುರ ಜಿಲ್ಲಾಧ್ಯಕ್ಷರು. होटल लजीज फैमिली रेस्टोरेंट बीजापुर शहर में आपके लिए लेकर आए हैं जायकेदार और लजीज पकवानों का खजाना, जिसमें हर तरह की जायकेदार डिश जैसे चिकन महाराज, मटन मुमताज, चिकन मंदी बिरयानी, मटन रोस्ट बिरयानी, चिकन अफगानी, मटन मोगलाई, तंदूरी चिकन, मटन रोगन, होटल डिश स्पेशल, चिकन कोल्हापुरी जैसे चिकन और मटन में इंडियन, चाइनीज, तंदूर से बने और भी कई दिल को छू लेने वाले, जायका ना बुला पाने वाले डिश मिलेंगे। यहाँ पर फैमिली और पार्टीज के लिए खास इंतजाम किया गया है, तो देर किस बात की है, आप अपने परिवार और दोस्तों समेत एक बार विजिट करके बेहतरीन लजीज और जायकेदार पकवानों का मजा लें। इनका पता है होटल लजीज नियर बागलकोट क्रॉस मनगौली रोड बीजापुर। मोबाइल नंबर 9900346601। जुड़े रहिएगा आपके अपने चैनल बीजापुर समय के साथ।